ಗರುಡ ನ್ಯೂಸ್ ಇದು ಧ್ವನಿ ಇಲ್ಲದವರ ಧ್ವನಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಸುಖಾಂತ್ಯ ಕಂಡ ಸರ್ಕಲ್ ಸಂಘರ್ಷ. ತಾಲೂಕು ಆಡಳಿತ ವತಿಯಿಂದ ತುರ್ತು ಸಭೆ, ದಲಿತ ನಾಯಕರನ್ನು ಮನವೊಲಿಸಿದ ತಾಲೂಕು ಆಡಳಿತ. ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿದ್ದ ತುರ್ತು ಸಭೆಯಲ್ಲಿ ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ಮುಖಂಡರು ಹಾಗೂ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಮುಖಂಡರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗಿ. ಅಂಬೇಡ್ಕರ್ ಅವರ 134ನೇ ಜಯಂತಿಯಲ್ಲಿ ದಲಿತರು ಭಾಗಿಯಾಗದಂತೆ ನಿರ್ಬಂಧ ಹೇರಿದ್ದ ದಲಿತ ಮುಖಂಡರನ್ನು ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸುವಂತೆ ತಾಲೂಕು ಆಡಳಿತ ವತಿಯಿಂದ ಮನವೊಲಿಕೆ. ವೀಕ್ಷಕರ, ಇತ್ತೀಚೆಗೆ ಸಂಡೂರು ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಸಂಘರ್ಷ ಭಾರಿ ಸುದ್ದಿಯಾಗಿದ್ದು, ಸಂಬಂಧಪಟ್ಟ ಇಲಾಖೆಗಳು ಮತ್ತು ಜನಪ್ರತಿನಿಧಿಗಳು ಅಂಬೇಡ್ಕರ್ ಸರ್ಕಲ್ ನಿರ್ಮಿಸುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದು, ಇದಕ್ಕೆ ಬೇಸತ್ತ ಸಂಡೂರು ತಾಲೂಕಿನ ದಲಿತ ಸಮುದಾಯ ಮತ್ತು ದಲಿತ ಪರ ಸಂಘಟನೆಗಳು ಸಂಡೂರು ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅಧಿಕೃತವಾಗಿ ನಿಗದಿಪಡಿಸಿರುವ ವೃತ್ತದಲ್ಲಿ ಸ್ವಾಭಿಮಾನಿ ಅಂಬೇಡ್ಕರ್ ಸರ್ಕಲ್ ನಿರ್ಮಿಸುವ ದುಸ್ಸಾಹಸಕ್ಕೆ ಕೈ ಹಾಕಿತ್ತು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವಕ್ಕೆ ದಲಿತರು ಯಾರೂ ಕೂಡ ಭಾಗಿಯಾಗದಂತೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಿಗದಿಯಾಗಿರುವ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮಾಡಲು ಕೂಡ ಸರ್ವಸಿದ್ಧತೆ ನಡೆಸಿತ್ತು. ವೀಕ್ಷಕರ, ಸರ್ಕಲ್ ಸಂಘರ್ಷ ವಿವಿಧ ರೀತಿಯ ತಿರುಳು ಪಡೆದುಕೊಳ್ಳುತ್ತಿದ್ದಂತೆ ತಾಲೂಕು ಆಡಳಿತವು ದಲಿತ ಸಮುದಾಯ ಮತ್ತು ವಿವಿಧ ಸಮುದಾಯದ ಅಂಬೇಡ್ಕರ್ ಅನುಯಾಯಿಗಳನ್ನು ಕರೆಸಿ ತುರ್ತು ಸಭೆ ನಡೆಸಿ ಮನವೊಲಿಸಿದ್ದಾರೆ. ಸಭೆಯಲ್ಲಿ ವಿವಿಧ ರೀತಿಯ ಆರೋಗ್ಯಕರ ಚರ್ಚೆ ನಡೆದಿದ್ದು, ಕೊನೆಗೆ ದಲಿತ ನಾಯಕರನ್ನು ಮನವೊಲಿಸುವಲ್ಲಿ ಆಡಳಿತ ಇಲಾಖೆ ಯಶಸ್ವಿಯಾಗಿದೆ. ತುರ್ತು ಸಭೆಯ ನಂತರ ದಲಿತ ಮುಖಂಡರು ಗರುಡ ನ್ಯೂಸ್ ಜೊತೆ ಮಾತನಾಡಿ ಸರ್ಕಲ್ ಸಂಘರ್ಷದ ಸುಖಾಂತ್ಯದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಸಂಚಾಲಕರಾದ ಶ್ರೀ ರಾಮಕೃಷ್ಣ ಹೆಗಡೆ ಅವರಿದ್ದಾರೆ. ಇದ್ರ ಬಗ್ಗೆ ಅವ್ರಿಗೂ ಕೂಡ ಒಂದೆರಡು ಮಾತು ಕೇಳೋಣ ಬನ್ನಿ. ಅಧಿಕಾರಿಗಳು ಅದಾದಮೇಲೆ ನಾವು ಕೂಡ ಗಡುವು ಕೊಟ್ಟಿವಿ. ಯಾವುದೇ ಕಾರಣದಿಂದ ನೀವು ಮತ್ತೆ JDPTP ಎಲೆಕ್ಷನ್ ನಾವು ಹೇಳ್ಕೊಂಡು UGD ಸಮಸ್ಯೆ ಹೇಳ್ಕೊಂಡು ಇಲ್ಲ ಏನೋ ಮಾತುಕೊಂಡು ಮತ್ತೆ ತಿರುಗಿ ನೀವು ಕಾಲಹರಣ ಮಾಡಿದ್ರೆ ನಾವು ಮತ್ತೆ ಹೋರಾಟ ಮಾಡೋದ್ರ ಮುಖಾಂತರ ನ್ಯಾಯ ಪಡಿಬೇಕಾಗ್ತದೆ ಅಂತೇಳಿ ಇವಾಗ ಒಂದು ಮನವಿ ಮಾಡ್ಕೊಂಬಂದೀವಿ. ಅವರು ನಮಗೆ ಹೇಳಿದರೆ ಅತಿ ಶೀಘ್ರದಲ್ಲಿ ನಾಳೆನೇ ಇಂಜಿನಿಯರ್ಗಳು ಇವ್ರನ್ನ ಕರ್ಕೊಂಡು ಹೋಗಿ ನಕಾಶೆ ನೋಡ್ಕೊಂಡು ಬೇಗ ನಾವು ಮುಗಿಸ್ಕೊಡ್ತೀವಿ ಅಂತೇಳಿ ವಿಶ್ವಾಸ ಹೇಳಿದ್ದಾರೆ. ಅದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕಗಳು ಬರೋದಿಲ್ಲ, ಮಾಡೋದಾದ್ರೆ ಪರ್ಮನೆಂಟ್ ಮಾಡೋಣ ಅಂತ ಹೇಳಿದರು. ಈ ಒಂದು ನಾವು ಮತ್ತು ಕಾನೂನಾತ್ಮಕವಾಗಿ ತೊಡಕುಗಳು ಆಗಬಾರ್ದು ಅಂತೇಳಿ ಎಲ್ಲ ರೀತಿಯಾಗಿ ಆಲೋಚನೆ ಮಾಡ್ಕೊಂಡು ಕೆಲವರು ನಮ್ಮ ಯುವಕರು ಕೂಡ ಗೊಂದಲಗಳು ಮಾಡಿದ್ರು. ಸುಮ್ಮನೆ ಏನೋ ಒಂದು ರೀತಿಯಾಗಿ ಆಲೋಚನೆಗಳು ಮಾಡೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಮಾಡೋಣ್ರಿ ಅಂತೇಳಿ ಗೊಂದಲ ಹೇಳಿಕೆಗಳು ಕೊಡೋದ್ರ ಮುಖಾಂತರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗ್ತದೆ ಅಂತೇಳಿ ನಾವೆಲ್ಲ ಮುಖಂಡರುಗಳು ಸೇರ್ಕೊಂಡು ಒಂದು ಹಂತಕ್ಕೆ ತಗೊಂಬಂದೀವಿ. ಯಾರು ಕೂಡ ಗೊಂದಲಕ್ಕೀಡಾಗಬೇಡ್ರಿ. ಇನ್ನು 3 ತಿಂಗಳೊಳಗಾಗಿ ಏನಾದ್ರೂ ಆಗಿಲ್ಲ, 15 ದಿನದಾಗ ಇಲ್ಲ ಪೂಜೆ ಆಗಿಲ್ಲ, ನಮಗೇನಾದ್ರೂ ಸರಿ ಕಂಡಿಲ್ಲ ಅಂದರೆ ಹೋರಾಟ ಮಾಡ್ಬೋದು. ಯಾರು ನಿರ್ಬಂಧ ಏನಿಲ್ಲ. ಇಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ನಾವು ಪ್ರತಿಫಲ ಪಡಿತೀವಿ, ನ್ಯಾಯ ಪಡಿತೀವಿ. ಬಾಬಾ ಸಾಹೇಬ್ ಸರ್ಕಲ್ ಆಗಲೇಬೇಕಂತೇಳಿ ಎಲ್ಲರ ಮನಸ್ಸಿನಾಗೈತೆ. ಇಷ್ಟು ಸರ್, ಈಗ ಮತ್ತೆ ಮುಂದಿನ ದಿನಗಳಲ್ಲಿ ಅಂದರೆ ಕೆಲವೇ ದಿನಗಳಲ್ಲಿ JDP ಮತ್ತು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅದು ಮುಗಿದ ನಂತರ ಮತ್ತೆ ಪುರಸಭೆ ಎಲೆಕ್ಷನ್ಗಳು ಕೂಡ ಅನೌನ್ಸ್ ಆಗ್ತವೆ. ಕೋಡ್ ಆಫ್ ಕಂಡಕ್ಟ್ ಇದಾಗುತ್ತೆ, ಅನ್ವಯ ಆಗುತ್ತೆ. ಅವಾಗ ಕೂಡ ಮತ್ತೆ ಎಲ್ಲೋ ಬೇರೆ ಕಡೆ ಅಂದರೆ ಮುಂದಕ್ಕೆ ಆಗ್ಬೋದೇನಾ, ಎಲ್ಲೋ ಮೂಗಿಗೆ ತುಪ್ಪ ಸೇರ್ತಕ್ಕಂಥ ಕೆಲಸ ಆಗಿದೆ ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಈಗಾಗಲೇ 4 ದಿನ ಆಯಿತು. ನಮ್ಮ ಚೀಫ್ ಆಫೀಸರ್ ಏನು ಮಾಡ್ಯಾರ, ಆಪೇಕ್ಷಣೆ ಕಳಿಸಿಬಿಟ್ಟಿದ್ದಾರೆ. ಯಾಕಂದರೆ ನಾವು ಪತ್ರಿಕೆ ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಏನಾದ್ರೂ ಆಪೇಕ್ಷಣೆಗಳು ಟೀಕೆ ಟಿಪ್ಪಣಿಗಳು ಇತ್ತಂದರೆ ಅಂಬೇಡ್ಕರ್ ಸರ್ಕಲ್ ಮಾಡೋದಕ್ಕೆ ನೀವು ತಂದು ಕೊಡ್ಬೋದು ಅಂತ ಸಾರ್ವಜನಿಕ ಪ್ರಕಟಣೆ ಮಾಡಿ ಇವತ್ತಿಗೆ 4 ದಿನ ಆಗೈತೆ. ಆ 4 ದಿನ ಮುಗಿದ ಮೇಲೆ ಮತ್ತೆ 30ನೇ ದಿನಕ್ಕೆ DC ಕಳಿಸಿಬಿಡ್ತಾರೆ. ಅದು ಏನೇ ಕೋಡ್ ಆಫ್ ಕಂಡೀಷನ್ ಇದ್ದರೂ ಕೂಡ ನಾವು ವರ್ಕ್ ಮಾಡಿಕೊಡ್ತೀವಿ. ಯಾಕಂದ್ರೆ ನಮಗೆ ಪರ್ಮಿಷನ್ ಅಧಿಕೃತವಾಗಿ ಸಿಕ್ಕಾಗ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಯಾರ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಆ ರೀತಿಯಾಗಿ ಏನನ್ನ ಆತಂದ್ರೆ ಮತ್ತೆ ಅದಕ್ಕೆ ಬೇರೆ ರೀತಿಯಾಗಿ ಕಾನೂನು ತಿರುವು ಪಡ್ಕೊಂಬತೈತೆ. ಅದಕ್ಕೆ ನಾವು ಬೇರೆ ರೀತಿಯಾಗಿ ರೆಡಿ ಆಗ್ತೀವಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಸ್ಟಾರ್ಟಾ ಸರ್? ಜಯಂತಿ ನಿರ್ಬಂಧ ಅಂತ ಹೇಳಿದ್ರಿ ನೀವು. ಜಯಂತಿ ಅಂಬೇಡ್ಕರ್ ಜಯಂತಿ ಒಳಗಡೆ ಪಾಲ್ಗೊಳ್ಬೇಡ್ರಿ, ಯಾರು ಕೂಡ ಪಾಲ್ಗೊಳ್ಬಾರ್ದು ಅಂತ ಹೇಳಿದ್ರಿ ಸಮಾಜಕ್ಕೆ ಮತ್ತು ನಿಮ್ಮ ಸಮಾಜದ ಮುಖಂಡರಿಗೆ, ಆಮೇಲೆ ಯುವಕರಿಗೆ. ಈಗ ಜಯಂತಿ ಒಳಗಡೆ ಪಾಲ್ಗೊಳ್ತೀರಾ ಸರ್? ಮತ್ತೀಗ ಹೌದೌದು. ಯಾಕೆ ನಾವು ಹೇಳಿದ್ವಿ ಅಂದರೆ ಪ್ರತಿ ವರ್ಷವೂ ಭಾಷಣ ಮಾಡೋದಾಗ್ತೈತೆ, ಕೇಳೋದಾಗ್ತೈತೆ, ಸರ್ಕಲನ್ನು ಮುಚ್ಚಿಡ್ತಾರೆ ಅಂತೇಳಿ ನಾವು ನೋವು ಪಟ್ಕೊಂಡು ಈ ಸರಿ
ನಾವು ನಮ್ಮ ಸಮಾಜ ಮತ್ತು ಬಾಬಾ ಸಾಹೇಬ್ರ ಅನುಯಾಯಿಗಳು ದೂರ ಇರನ್ರಿ. ದೂರ ಇದ್ದರೆ ನಮ್ಮ ನೋವು ಏನಂತ ಗೊತ್ತಾಗ್ತೈತೆ. ಪತ್ರಿಕೆಯರು ಪ್ರಶ್ನೆ ಕೇಳ್ತಾರೆ, ಅಲ್ಲಿ ಆಭಾಸ ಆಗ್ತೈತೆ. ಆಮೇಲೆ ಅದನ್ನು ಎಚ್ಚೆತ್ಕೊಂತಾರೆ ಅಂತಕ್ಕಂಥ ನಿರ್ಣಯ ಮಾಡಿದ್ವಿ. ಆದರೂ ಮತ್ತು ಈಗ ಆಗಿರ್ತಕ್ಕಂಥ ಬೆಳವಣಿಗೆ ಕಂಡುಕೊಂಡು ಎಲ್ಲರೂ ಸೇರ್ಕೊಂಡು ಇಲ್ಲ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಿಗೆ ನಾವು ಅಗೌರವ ಮಾಡಬಾರ್ದು ಅಂತೇಳಿ ಮತ್ತೆ ಸೇರ್ಕೋಬೇಕು, ಮತ್ತೆ ಜಯಂತಿ ಮಾಡ್ಬೇಕು ಅಂತ ಹೇಳಿವಿ. ಅದೇ ರೀತಿಯಾಗಿ ಇಲ್ಲಿ ಈ ಹೋರಾಟಕ್ಕೆ ಇಲ್ಲೇ ತಕ್ಕ ಏನು ನಮ್ಮ ಜೊತೆಗಿದ್ದರು ನಮ್ಮ ಯುವಕರಾಗಿರ್ಬೋದು, ಒಂದನೇ ವಾರ್ಡ್ ಹುಡುಗರಾಗಿರ್ಬೋದು, ಹೊಸಳ್ಳಿಯರಾಗಿರ್ಬೋದು, ಇನ್ನೂ ಕೆಲವರೆಲ್ಲ ಲೀಡ್ರುಗಳು ಮಗದೊಂದು ಎಲ್ಲ ಸಮಾಜದವರೇನು ಇಲ್ಲ ಸೇರ್ಕೊಂಡು ಅವ್ರಿಗೂ ಕೂಡ ನಾವು ಅಲ್ಲಿ ಪ್ರಸ್ತಾಪ ಮಾಡೀವಿ. ಮತ್ತೆ ಪ್ಯಾಚ್ ವರ್ಕ್ ಮಾಡ್ಕೊಂಡಿವಿ. ಆದಷ್ಟು ವಿಜೃಂಭಣೆಯಿಂದ ಜಯಂತಿ ಆಚರಣೆ ಮಾಡ್ಬೇಕಂತೇಳಿ ತೀರ್ಮಾನ ತಗೊಂಡ್ವಿ.